ವಾರ್ತೆಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಜೆಡಿಎಸ್ ಬಿಜೆಪಿ ನಡುವೆ ಮಹಾ ಮೈತ್ರಿ ಆಗಿದೆ. ಈಗ ಕಾಂಗ್ರೆಸ್ನ ವಿರುದ್ಧ ದೋಸ್ತಿಗಳು ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಏನೆಲ್ಲ ತಪ್ಪುಗಳಾಗಿತ್ತು ಅದನ್ನ ಮತ್ತೆ ರಿಪೀಟ್ ಮಾಡಬಾರದು ಅಂತ ಜೆಡಿಎಸ್ ಕೂಡ ಬಹಳ ಅಲರ್ಟ್ ಆಗಿದೆ. ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಬಿಜೆಪಿ ಜೊತೆಗಿನ ಮೈತ್ರಿ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಜೆಡಿಎಸ್ ಮುಂದಾಗಿದೆ. ಕಾಂಗ್ರೆಸ್ ಮೈತ್ರಿಯಲ್ಲಾದಂತಹ ತಪ್ಪು ಈ ಬಾರಿ ಆಗಬಾರದು ಅಂತ ಬಹಳ ಅಲರ್ಟ್ ಆಗಿದೆ ಜೆಡಿಎಸ್. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ಯತ್ನ ನಡೆದಿದೆ. ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಒಗ್ಗಟ್ಟಿನ ಸಂದೇಶವನ್ನ ರವಾನಿಸೋದಕ್ಕೆ ಭರ್ಜರಿ ಲೆಕ್ಕಾಚಾರಗಳು ಆಗ್ತಾ ಇದೆ. ಕಳೆದ ಬಾರಿಯ ಮಿಸ್ಟೇಕ್ ಈ ಬಾರಿ ರಿಪೀಟ್ ಆಗಬಾರದು ಅನ್ನೋದು ಜೆಡಿಎಸ್ನ ಒನ್ ಲೈನ್ ಅಜೆಂಡಾ ಆಗಿದೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್, ಕಾರ್ಯಕರ್ತರನ್ನ ಒಗ್ಗೂಡಿಸೋದು, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಮೈತ್ರಿಯ ಬಗ್ಗೆ ಕಾರ್ಯಕರ್ತರಿಗೆ ತಿಳಿ ಹೇಳೋದಕ್ಕೆ ವಿಶೇಷವಾದಂತಹ ಪ್ರಚಾರವನ್ನ ನಡೆಸೋದಕ್ಕೆ ಈಗ ಜೆಡಿಎಸ್ ಮುಂದಾಗಿದೆ. ಇದರ ಜೊತೆಗೆ ಲೋಕಸಭೆಗೆ ದೋಸ್ತಿ ಬಗ್ಗೆ ಅರಿವು ಮೂಡಿಸಬೇಕಾದಂತಹ ದೊಡ್ಡ ಜವಾಬ್ದಾರಿ ಈಗ ಎರಡೂ ಪಕ್ಷಕ್ಕೂ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಜೆಡಿಎಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸಗಳಾಗ್ತಾ ಇದೆ, ಲೆಕ್ಕಾಚಾರಗಳು ನಡೀತಾ ಇದೆ. ಲೋಕಸಭೆಗೆ ದೋಸ್ತಿ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮುಂದಾಗಿದೆ ಜೆಡಿಎಸ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕಾಂಗ್ರೆಸ್ ಮೈತ್ರಿ ಅಲ್ಲಾದಂತಹ ತಪ್ಪುಗಳು ಏನಿದೆಯೋ ಆ ತಪ್ಪುಗಳು ಮತ್ತೆ ಮರುಕಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಅದಕ್ಕಾಗಿ ಪ್ಲಾನ್ ಮಾಡಿದೆ. ಹಾಗಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದೆ. ಅವರಿಗೆ ಅರಿವು ಮೂಡಿಸುವಂತಹ ಕೆಲಸ ಈಗ ಜೆಡಿಎಸ್ ಮಾಡ್ತಾ ಇರೋದು. ಮಂಡ್ಯ ಜಿಲ್ಲೆಯಾದ್ಯಂತ ಬೃಹತ್ ಫ್ಲೆಕ್ಸ್ ಅನ್ನ ಅಳವಡಿಸಿದೆ ಜೆಡಿಎಸ್. ದೇವೇಗೌಡರು ಹಾಗೂ ಮೋದಿ ಜೊತೆಗಿರುವಂತಹ ಬೃಹತ್ ಫ್ಲೆಕ್ಸ್ ಅಳವಡಿಕೆ ಮಾಡಿದೆ. ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಗೆ ಕೈ ಕಾರ್ಯಕರ್ತರ ವಿರೋಧ ಕೂಡ ಆಯಿತು. ಹೀಗಾಗಿ ಬಿಜೆಪಿ ಜೊತೆ ಈಗ ಮೈತ್ರಿ ಮಾಡಿಕೊಂಡಂತಹ ಜೆಡಿಎಸ್ ಆ ಮಿಸ್ಟೇಕ್ ಮತ್ತೆ ಆಗಬಾರ್ದು. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಈ ಬಾರಿ ಮೈತ್ರಿಯ ಬಗ್ಗೆ ಅಪಸ್ವರವೇ ಉಂಟಾಗದಂತೆ ಎಚ್ಚರಿಕೆಯ ಹೆಜ್ಜೆ. ಕಳೆದ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗಿತ್ತು. ಲೋಕಸಭೆಗೆ ಕೈ ಕಾರ್ಯಕರ್ತರು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದರ ವಿರೋಧದ ಹಿನ್ನೆಲೆಯಲ್ಲಿಯೇ ಫಲಿತಾಂಶದಲ್ಲಿ ಬಹಳಷ್ಟು ಉಲ್ಟಾಪಲ್ಟಾ ಲೆಕ್ಕಾಚಾರಗಳಾಗಿತ್ತು. ಈಗ ಆ ತಪ್ಪು ಮತ್ತೆ ಆಗಬಾರದು, ತಳಮಟ್ಟದಲ್ಲಿಯೇ ಪಕ್ಷವನ್ನ ಬಲವರ್ಧಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಂದಾಗಿದೆ. ಈಗ ಕ್ಷೇತ್ರದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಹಾಗೂ ಮೋದಿ ಅವರು ಇರುವಂತಹ ಫ್ಲೆಕ್ಸ್ ಅನ್ನ ಹಾಕಲಾಗಿದೆ. ತಳಮಟ್ಟದಲ್ಲಿ ಪಕ್ಷ ಬಲವರ್ಧನೆಗೆ ದಳಪತಿ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಕಳೆದ ಬಾರಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಕಾಂಗ್ರೆಸ್ನ ಮೈತ್ರಿ ಏನಿತ್ತು ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿತ್ತು. ಜೆಡಿಎಸ್ಗೆ ಬಹಳ ದೊಡ್ಡ ಹೊಡೆತ ಕೂಡ ಕೊಟ್ಟಿತ್ತು. ಹಾಗಾಗಿ ಈ ಬಾರಿ ಬಿಜೆಪಿ ಜೊತೆಗಿನ ಮೈತ್ರಿಯ ಲಾಭ ಪಡ್ಕೊಳ್ಳೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಯಾವುದೇ ರೀತಿಯಾದಂತ ತಪ್ಪುಗಳಾಗಬಾರದು ಅಂತ ಅಲರ್ಟ್ ಆಗಿದೆ ಜೆಡಿಎಸ್. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಬಾರಿ ಏನು ಮೈತ್ರಿ ಧರ್ಮ ಮುರಿದು ಜೆಡಿಎಸ್ ಸೋತಿತ್ತು. ಈ ಬಾರಿ ಆ ರೀತಿ ಆಗೋದಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತೇವೆ, ಎಲ್ಲರೂ ಫ್ಲೆಕ್ಸ್ ಹಾಕುವ ಮೂಲಕ ಒಗ್ಗಟ್ಟಿನ ಸಂದೇಶವನ್ನ ಸಾರ್ತೇವೆ ಅಂತ ಅಲ್ಲಿನ ಜಿಲ್ಲಾಧ್ಯಕ್ಷರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಕೊಟ್ಟಂತಹ ಮಾತು ತಪ್ಪುವವರಲ್ಲ. ಈ ಬಾರಿಯ ಮೈತ್ರಿ ಧರ್ಮ ಪಾಲಿಸಲಿದೆ ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೆಲ್ಲ ಹೇಳಿದ್ರು ಅನ್ನೋದನ್ನ ಕೇಳಿ. ಆಗೋಯ್ತು. ಕಳೆದ ಬಾರಿ ಚುನಾವಣೆ ಇವ್ರಿಗೆ ಮೈತ್ರಿ ಧರ್ಮ ಅಂದರೆ ಏನು ಅಂತ ಅರ್ಥವೇ ಇಲ್ಲದಿರುವಂಥ ಜನ ಮಧ್ಯೆ ನಿಂತ್ಕೊಂಡ್ರು. ಕಾಂಗ್ರೆಸ್ ಜೆ ಡಿ ಎಸ್ನ ಮೈತ್ರಿ ಆಗಿತ್ತು, ಮೈತ್ರಿ ಸರ್ಕಾರ ಇತ್ತು. ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳ ಕುಮಾರಸ್ವಾಮಿ ಅವರಿದ್ದರು. ಅನಿವಾರ್ಯವಾಗಿ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಚುನಾವಣೆಗೆ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಮಾಡಬೇಕಾಗಿ ಬಂತು. ಮೈತ್ರಿ ಧರ್ಮನವರು ನೆಟ್ಟಗೆ ಪಾಲನೆ ಮಾಡಿದರೆ ಅವತ್ತು ಜೆ ಡಿ ಎಸ್ ಸೋಲ್ತಕ್ಕಂಥ ಯಾವುದೇ ಕಾರಣಗಳು ಇರ್ತಿರಲಿಲ್ಲ. ಇವರಿಗೆ ಜೆ ಡಿ ಎಸ್ ಸೋಲಿಸಬೇಕು, ಆ ಮೂಲಕ ಕುಮಾರಸ್ವಾಮಿ ಅವರಿಗೆ ಕೆಟ್ಟರಿಸಿ ತರಬೇಕು, ಈ ಸರ್ಕಾರವನ್ನು ಮೈತ್ರಿ ಸರ್ಕಾರ ತೆಗಿಬೇಕು ಅಂತಕ್ಕಂಥ ಕೆಟ್ಟ ಆಲೋಚನೆಯಿಂದ ಅವತ್ತಿದ್ದಂಥ ಜಿಲ್ಲೆಯ ಕಾಂಗ್ರೆಸ್ ನಾಯಕರುಗಳು, ಎಲ್ಲರೂ ಅಂತ ಹೇಳಲ್ಲ ನಾನು,
ಇವತ್ತೇನು ಪ್ರಮುಖ ನಾಯಕರು ಅಂತ ಗುರುತಿಸ್ಕೊಂಡು ಮುಂಚೂಣಿರಿದ್ದಾರೋ ಅವರೆಲ್ಲ ಮಾಡಿದಂಥ ಈ ಬ್ಯಾಕ್ ಸ್ಟ್ರೋಕ್ ಏನಿತ್ತು, ಈ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ, ಇದರಿಂದ ನಮಗೆ ಹಿನ್ನಡೆ ಆಯ್ತೇ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಲೋಕಸಭೆಯನ್ನು ನಾವು ಹಿಂದೆ ಹೋಗುವಂಥ ವಿಚಾರಗಳಿಲ್ಲ. ನೀವು ಮತದಾನದ ಲೆಕ್ಕಾಚಾರಗಳನ್ನ ಹಾಕಿದಾಗ ನಾವು ಯಾವತ್ತೂ ಕಾಂಗ್ರೆಸ್ಸರಿಂದ ಹಿಂದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಹಿಂದೆ ಬಿದ್ದಿಲ್ಲ. ದೊಡ್ಡ ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ದೇವೇಗೌಡ ಸಾಹೇಬ್ರು ಇರ್ಬೋದು, ನಮ್ಮ ನಾಯಕರಂಥ ಕುಮಾರಣ್ಣವ್ರು ಇರ್ಬೋದು, ಮೇಲ್ಮಟ್ಟದಲ್ಲಿ ನರೇಂದ್ರ ಮೋದಿ ಅವರು ಇರ್ಬೋದು, ಅಮಿತ್ ಶಾ ಅವರು ಇರ್ಬೋದು, ನಡ್ಡಾ ಅವರು ಇರ್ಬೋದು, ಈ ಮಟ್ಟದಲ್ಲಿ ಕೂತು ನಾವು ಮೈತ್ರಿ ಧರ್ಮದ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕೆ ಸಾಂಕೇತಿಕವಾಗಿ ಇಡೀ ದೇಶ ನೋಡ್ತಾ ಇದೆ. ದೇವೇಗೌಡರು ಸಾಹೇಬರ ಸಂಬಂಧ, ಮೋದಿ ಸಾಹೇಬರ ಸಂಬಂಧ ಹೇಗಿದೆ ಅಂತಕ್ಕಂಥ ಎಲ್ಲರೂ ನೋಡ್ತಾ ಇದ್ದಾರೆ. ಈಗಾಗಲೇ ನೀವು ಫ್ಲೆಕ್ಸ್ಗಳು ಒಟ್ಟಿನಲ್ಲಿ ಮಂಡ್ಯ ರಣಕಣ ರಂಗೇರ್ತಾ ಇದೆ. ಕಳೆದ ಬಾರಿ ಮಿಸ್ಟೇಕು ಈ ಬಾರಿ ರಿಪೀಟ್ ಆಗಬಾರದು ಅಂತ JDS ಬಹಳ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ನೋಡೋಣ ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಯಾವ ರೀತಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗತ್ತೆ ಅಂತ. Yes. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.